ಬಿಕ್ಲು ಶಿವು ಕೊಲೆ ಕೇಸ್ನ ತನಿಖೆ ಈಗ ಚುರುಕುಗೊಂಡಿದೆ. ಈಗಾಗಲೇ ಈ ಕೊಲೆ ಕೇಸಲ್ಲಿ ಶಾಸಕರ ಹೆಸರು ತಳಕು ಹಾಕೊಂಡಿತ್ತು. ಈಗ ಆ ಜನಪ್ರತಿನಿಧಿಗೆ ಬಂಧನ ಭೀತಿ ಕೂಡ ಶುರುವಾಗಿದೆ. ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಭೀತಿ. ಕೋಕಾ ಕಾಯ್ದೆ ರದ್ದು, ಬೇಲ್ ಅರ್ಜಿ ವಜಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಜುಲೈ 15ರಂದು ಹಲಸೂರಿನ ಭಾರತಿನಗರದ ಮಿನಿ ಅವೆನ್ಯೂ ರಸ್ತೆಯ ಶಿವನ ಮನೆ ಬಳಿಯ 12 ಜನರ ಗುಂಪು ರಕ್ತ ದೋಕುಳಿ ಹರಿಸಿತ್ತು. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಕಂಬೆಣಿಸ್ತಾ ಇದ್ದಾನೆ. ಇದೇ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ಕೇಳಿಬಂದಿತ್ತು. ಇದೀಗ ಮಧ್ಯಂತರ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಬೈರತಿ ಬಸವರಾಜ್ ಅರ್ಜಿ ರಿಜೆಕ್ಟ್ ಆಗಿದೆ. ಸಿಐಡಿ ಅದ್ಯಾವ ಪರಿ ಬೆನ್ನು ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದವರ ಮೇಲೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ಕೇಳಿಬಂದ ಜನಪ್ರತಿನಿಧಿಗಳ ಮೇಲೆ ಕೇಸ್ ದಾಖಲಿಸಿದ್ರು. ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಜಗ್ಗ, ದಿನೇಶ್, ಮಲಯಾಳಿ ಅಜಿತ್ ಸೇರಿದಂತೆ ಯಾರಿಗೂ 1 ವರ್ಷದವರೆಗೆ ಜಾಮೀನು ಸಿಗುವುದಿಲ್ಲ. ಇದೇ ಹಿನ್ನೆಲೆ ಬೈರತಿ ಬಸವರಾಜ್ ಅವರು ಕೂಡ ಬೆದರಿ ಕೋಕಾ ಆಕ್ಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿದೆ. ಇದೊಂದೇ ಬೈರತಿ ಬಸವರಾಜ್ಗೆ ಖುಷಿ ವಿಚಾರ. ಆದರೆ ಪ್ರಕರಣ ತನಿಖಾ ಹಂತದಲ್ಲಿರುವಂತಹ ಕಾರಣ ಯಾವುದೇ ಕಾರಣಕ್ಕೂ ಜಾಮೀನು ನೀಡುವುದಕ್ಕೆ ನಿರಾಕರಿಸಿತ್ತು. ಹೀಗಾಗಿ ಸಂತಸದ ಜೊತೆಗೆ ಸಂಕಷ್ಟವೂ ಎದುರಾಗಿದೆ. ಶಾಸಕ ಬೈರತಿ ಮೊಬೈಲ್ ಸ್ವಿಚ್ ಆಫ್. ಯಾವುದೇ ಕ್ಷಣದಲ್ಲಿ ಬೈರತಿ ಅರೆಸ್ಟ್. ಇನ್ನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಬಂಧನ ಭೀತಿಯಲ್ಲಿ ಶಾಸಕರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಸದ್ಯ ಬಂಧಿಸಲೇಬೇಕು ಎಂಬ ಹಠಕ್ಕೆ ಬಿದ್ದಿದ್ದ ಸಿಐಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಬಂಧನಕ್ಕಾಗಿ ವಿಶೇಷ ತಂಡ ರಚನೆ ಮಾಡಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇನ್ನು ಯಾವುದೇ ಕ್ಷಣದಲ್ಲಾದರೂ ಬೈರತಿ ಬಸವರಾಜ್ ಅರೆಸ್ಟ್ ಆಗಲಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಈಗ ಈ ಬೈರತಿ ಬಸವರಾಜ್ಗೆ ಬಂಧನ ಭೀತಿ ಕಾಡ್ತಾ ಇದೆ. ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಕೋಕಾ ಕೇಸ್ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿರೋದು ಕೋರ್ಟ್. ಅದರ ಜೊತೆಯಲ್ಲಿ ಈಗಾಗಲೇ ನಿರೀಕ್ಷಣಾ ಜಾಮೀನು ಕೂಡ ಇಲ್ಲ. ಹಾಗಾದ್ರೆ ಬಂಧನ ಯಾವಾಗ ಅನ್ನುವಂತ ಪ್ರಶ್ನೆ ಜೊತೆಯಲ್ಲಿ ಬೈರತಿ ಬಸವರಾಜ್ ಅವರ ಮುಂದಿನ ಕಾನೂನು ಕ್ರಮ ಯಾವ ರೀತಿಯಾಗಿರುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅಭಿಷೇಕ್, ಹತ್ಯೆ ಪ್ರಕರಣದಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ ಅನ್ನೋದಕ್ಕೆ ಜಗದೀಶ್ ಅಲಿಯಾಸ್ ಜಗ್ಗ ಅನ್ನುವಂತಹ ವ್ಯಕ್ತಿಯನ್ನ, ಅಂದ್ರೆ ರೌಡಿ ಶೀಟರ್ ಏನಿದ್ದಾನೆ ಆತನನ್ನ, ಮತ್ತೆ ಮಲಯಾಳಿ ಅಜಿತ್, ದಿನೇಶ್, ಇಂತಹ ವ್ಯಕ್ತಿಗಳನ್ನ, ಅಂದ್ರೆ ಅಕ್ಯೂಸ್ಗಳೇನಿದ್ದಾರೆ ಅವರನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ತಿಳಿದು ಬಂದಿದೆ. ಇದರಲ್ಲಿ ಬೈರತಿ ಬಸವರಾಜ್ ಅವರು ಇನ್ವಾಲ್ವ್ ಆಗಿದ್ದಾರೆ, ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ವಿಚಾರಗಳು ಬಂದಂತಹ ಹಿನ್ನೆಲೆಯಲ್ಲಿ ಅವರನ್ನ ಎನ್ಕ್ವೈರಿಯನ್ನ ಮಾಡಲೇಬೇಕಾಗುತ್ತೆ. ಹೀಗಾಗಿ ಅವರ ಬಂಧನ ಕೂಡ ಸಾಕಷ್ಟು ಅನಿವಾರ್ಯತೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾಕೆ ನಾವು ಅವರನ್ನ ಬಂಧನ ಮಾಡ್ತೀವಿ ಅನ್ನುವಂತಹ ಒಂದು ಸಮಜಾಯಿಷಿಯನ್ನ ಹೈಕೋರ್ಟ್ಗೆ ಕೂಡ ನೀಡಿತ್ತು. ಈ ರೀತಿಯಾದಂತಹ ಕಾನ್ಸ್ಪಿರಸಿ ನಡೆದಿದೆ, ಇದರಲ್ಲಿ ನೇರವಾಗಿ ಬೈರತಿ ಬಸವರಾಜ್ ಅವರು ಕೂಡ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಸಾಕ್ಷಿಗಳಿದೆ ಮತ್ತೆ ಹೇಳಿಕೆಗಳಿದೆ ಅನ್ನುವಂತಹ ಒಂದು ವರದಿಯನ್ನ ಹೈಕೋರ್ಟ್ಗೆ ನೀಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದು ಬಹುದೊಡ್ಡ ಒಂದು ಕಾನ್ಸ್ಪಿರಸಿ ನಡೆದಿದೆ ಅನ್ನುವಂತಹ ಕಾರಣದಿಂದಾಗಿ ಹಾಗೂ ವಿಚಾರಣೆಯ ಹಂತದಲ್ಲಿರುವಂತಹ ಒಂದು ಕಾರಣದಿಂದಾಗಿ ಜಾಮೀನನ್ನು ನಿರಾಕರಣೆಯನ್ನು ಮಾಡಿತ್ತು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ಹಂತದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಇಂದು ಶನಿವಾರ ಮತ್ತು ಭಾನುವಾರ ಆಗಿರುವಂತಹ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೇನಿದ್ರು ಸೋಮವಾರ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅದು ಅಕ್ಸೆಪ್ಟ್ ಆಗಬೇಕು. ಅಲ್ಲಿಯವರೆಗೆ ಇವರು ಅಜ್ಞಾತ ಸ್ಥಳದಲ್ಲಿಯೇ ಇರಬೇಕು. ಅಂದ್ರೆ ಅವರ ಇಂಟೆನ್ಷನ್ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರು ಅಜ್ಞಾತ ಸ್ಥಳದಲ್ಲಿಯೇ ಇರ್ತಾರೆ. ಇಲ್ಲಿ ಬಹು ಪ್ರಮುಖ ಏನು ಅಂಶ ಅಂತ ಹೇಳಿದ್ರೆ, ಇಲ್ಲಿ ಆರ್ಗನೈಸ್ ಕ್ರೈಮ್ ಪ್ರಿವೆನ್ಷನ್ ಆಕ್ಟ್ ಏನಿದೆ ಆ ಆಕ್ಟ್ ಅನ್ನ ತೆಗೆದಿದ್ದಾರೆ, ಅಂದ್ರೆ ರದ್ದನ್ನ ಮಾಡಿರುವಂತದ್ದು. ಇವರು ಒಬ್ಬ ಜನಪ್ರತಿ ಆಗಿರುವಂತಹ ಕಾರಣದಿಂದಾಗಿ ಪದೇ ಪದೇ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಆಕ್ಟಿವಿಟೀಸ್ ಇಲ್ಲ ಅನ್ನುವಂತಹ ಕಾರಣದಿಂದಾಗಿ ಈ ಆರ್ಗನೈಸ್ ಪ್ರಿವೆನ್ಷನ್ ಕ್ರೈಮ್ ಆಕ್ಟ್ ಅನ್ನ ತೆಗೆದಿರುವಂತದ್ದು. ಹೀಗಾಗಿ ಒಂದು ಕಡೆ ಸಂತಸ, ಮತ್ತೊಂದು ಕಡೆ ತೀವ್ರ ಸಂಕಷ್ಟ ಅಂತಾನೆ ಹೇಳ್ಬೋದು. ಸಿಐಡಿ ಅಧಿಕಾರಿಗಳು ಪ್ರಥಮ ದಿನದಿಂದಲೇ ಕೂಡ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅಂದ್ರೆ ಯಾವಾಗ ಇವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ, ಆ ಅರ್ಜಿಯ ಸಂಬಂಧ ಸರ್ಕಾರಿ ವಕೀಲರ ಮುಖಾಂತರ ಅಲ್ಲಿಗೆ ತೆರಳಿ ಅವರ ಮುಖಾಂತರ ಹೇಳಿಸುವಂತಹ ಮುಖಾಂತರ
ಭೈರತಿ ಬಸವರಾಜ್ ಅವರ ಪಾತ್ರ ಇದರಲ್ಲಿ ಬಹು ದೊಡ್ಡದಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಅಥವಾ ಬಂಧನ ಪಡೆಯಬೇಕಾದಂತಹ ಒಂದು ಅನಿವಾರ್ಯತೆ ಹೆಚ್ಚಿದೆ ಅಂತ ಹೇಳಿ ಮನವರಿಕೆಯನ್ನ ಮಾಡ್ತಾನೆ ಇದ್ರು. ಈಗ ಸದ್ಯ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಹಜವಾಗಿ ಹೈಕೋರ್ಟ್ ಜಾಮೀನು ನೀಡಿಲ್ಲ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಈಗ ವಿಶೇಷ ತಂಡವನ್ನ ರಚನೆಯನ್ನ ಮಾಡಿ ಅವರು ಇರುವಂತಹ ಒಂದು ಸ್ಥಳ ಆಗಿರಬಹುದು, ಕಚೇರಿ ಆಗಿರಬಹುದು, ಮತ್ತೆ ಅವರು ಎಲ್ಲೆಲ್ಲಿ ತಮ್ಮ ಸಂಬಂಧಿಕರಿದ್ದಾರೋ ಮತ್ತು ಎಲ್ಲೆಲ್ಲಿ ಅವರು ತೆರಳುತ್ತಾ ಇದ್ದಾರೋ ಅಲ್ಲೆಲ್ಲವೂ ಕೂಡ ಅವರನ್ನ ಸರ್ಚ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಮೊಬೈಲ್ಗಳನ್ನ ಈಗ ಟ್ರ್ಯಾಕ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಮತ್ತು ಅವರ ಆಪ್ತರೇನಿದ್ದಾರೆ ಅವರ ಆಪ್ತರನ್ನು ಕೂಡ ವಿಚಾರಣೆ ನಡೆಸಿ ಅವರು ಎಕ್ಸಾಕ್ಟ್ ಆಗಿ ಎಲ್ಲಿದ್ದಾರೆ ಅನ್ನುವಂತಹದ್ದು ಈಗ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಸಿಐಡಿ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಟ್ ಎನಿ ಕಾಸ್ಟ್ ಅವರು ಬೇಕು ಅಂತಾನೆ ಅಂದ್ರೆ ಭೈರತಿ ಬಸವರಾಜ್ ಅವರ ಹೇಳಿಕೆಗಳು ದಾಖಲೆ ಮಾಡಿಕೊಳ್ಬೇಕು ಮತ್ತೆ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು. ಇದರಲ್ಲಿ ಹಣಕಾಸಿನ ವ್ಯವಹಾರಗಳು ಕೂಡ ನಡೆದಿದೆ. ಅಂದ್ರೆ ಈ ಜಗ್ಗ ಏನಿದ್ದಾನೆ ಆತ ಸುಪಾರಿಯನ್ನ ನೀಡಿ ಈ ರೀತಿಯಾದಂತಹ ಒಂದು ಹತ್ಯೆಯನ್ನ ಮಾಡಿಸಿರುವಂತದ್ದು. ಹೀಗಾಗಿ ಜಗ್ಗನಿಗೆ ಪರಮಾಪ್ತ ಅಂದ್ರೆ ಭೈರತಿ ಬಸವರಾಜ್ ಅವರ ಪರಮಾಪ್ತ ಆಗಿರುವಂತಹ ಕಾರಣದಿಂದಾಗಿ ಹಾಗೂ ಹಲವು ವ್ಯವಹಾರಗಳು ಇಬ್ಬರ ನಡುವೆ ಇರುವಂತಹ ಒಂದು ಕಾರಣದಿಂದಾಗಿ ಭೈರತಿ ಬಸವರಾಜ್ ಅವರು ಜಗ್ಗನ ಮುಖಾಂತರ ಈ ರೀತಿಯಾದಂತಹ ಒಂದು ಹತ್ಯೆಯನ್ನು ನಡೆಸಿರಬಹುದಾ ಅನ್ನುವಂತಹ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಈಗ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಮಾಡಲೇಬೇಕಾಗಿದೆ. ಹೀಗಾಗಿ ಸಿಐಡಿಯ ವಿಶೇಷ ತಂಡ ಏನಿದೆ ಅಲ್ಲಿಗೆ ಧಾವಿಸಿ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಶ್ವಿನಿ, ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿರಿ. ಬಿಕ್ಲು ಶಿವು ಕೊಲೆ ಕೇಸ್ನ ತನಿಖೆ ಈಗ ಚುರುಕುಗೊಂಡಿದೆ. ಈಗಾಗಲೇ ಈ ಕೊಲೆ ಕೇಸಲ್ಲಿ ಶಾಸಕರ ಹೆಸರು ತಳುಕು ಹಾಕೊಂಡಿತ್ತು. ಈಗ ಆ ಜನಪ್ರತಿನಿಧಿಗೆ ಬಂಧನ ಭೀತಿ ಕೂಡ ಶುರುವಾಗಿದೆ. ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ. ಕೋಕಾ ಕಾಯ್ದೆ ರದ್ದು, ಬೇಲ್ ಅರ್ಜಿ ವಜಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಜುಲೈ 15ರಂದು ಹಲ್ಸೂರಿನ ಭಾರತೀನಗರದ ಮಿನಿ ಅವೆನ್ಯೂ ರಸ್ತೆಯ ಶಿವನ ಮನೆ ಬಳಿಯ 12 ಜನರ ಗುಂಪು ರಕ್ತ ದೂಕುಳಿ ಹರಿಸಿತ್ತು. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಕಣ್ಣೆಣಿಸ್ತಾ ಇದ್ದಾನೆ. ಇದೇ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಹೆಸರು ಕೂಡ ಕೇಳಿಬಂದಿತ್ತು. ಇದೀಗ ಮಧ್ಯಂತರ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಭೈರತಿ ಬಸವರಾಜ್ ಅರ್ಜಿ ರಿಜೆಕ್ಟ್ ಆಗಿದೆ. ಸಿಐಡಿ ಅದ್ಯಾವ ಪರಿ ಬೆನ್ನು ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದವರ ಮೇಲೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ಕೇಳಿಬಂದ ಜನಪ್ರತಿನಿಧಿಗಳ ಮೇಲೆ ಕೇಸ್ ದಾಖಲಿಸಿದ್ರು. ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಜಗ್ಗ, ದಿನೇಶ್, ಮಲಯಾಳಿ ಅಜಿತ್ ಸೇರಿದಂತೆ ಯಾರಿಗೂ 1 ವರ್ಷದವರೆಗೆ ಜಾಮೀನು ಸಿಗುವುದಿಲ್ಲ. ಇದೇ ಹಿನ್ನೆಲೆ ಭೈರತಿ ಬಸವರಾಜ್ ಅವರು ಕೂಡ ಬೆದರಿ ಕೋಕಾ ಆಕ್ಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿದೆ. ಇದೊಂದೇ ಭೈರತಿ ಬಸವರಾಜ್ಗೆ ಖುಷಿ ವಿಚಾರ. ಆದರೆ ಪ್ರಕರಣ ತನಿಖಾ ಹಂತದಲ್ಲಿರುವಂತಹ ಕಾರಣ ಯಾವುದೇ ಕಾರಣಕ್ಕೂ ಜಾಮೀನು ನೀಡುವುದಕ್ಕೆ ನಿರಾಕರಿಸಿತ್ತು. ಹೀಗಾಗಿ ಸಂತಸದ ಜೊತೆಗೆ ಸಂಕಷ್ಟವೂ ಎದುರಾಗಿದೆ. ಶಾಸಕ ಭೈರತಿ ಮೊಬೈಲ್ ಸ್ವಿಚ್ ಆಫ್. ಯಾವುದೇ ಕ್ಷಣದಲ್ಲಿ ಭೈರತಿ ಅರೆಸ್ಟ್.